ಎಲ್ಲರೂ ಹೋಗ್ತಾ ಇದೀವಿ. ನಾವು ಜಾತ್ರೆಗೆ ಹೋಗ್ತಾ ಇದೀವಿ. RCB ಲವರ್. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು 3 ಜನ ರೆಡಿಯಾಗಿ ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀವಿ, ಬನ್ನಿ ಹೋಗೋಣ. ಎಲ್ಲರೂ ಹೋಗ್ತಾ ಇದೀವಿ. ನಾವು ಜಾತ್ರೆಗೆ ಹೋಗ್ತಾ ಇದೀವಿ. ಜಾತ್ರೆಗೆ ಹೋಗ್ತಾ ಇದ್ದೀರಾ? ಹೆಂಗ್ ಮಾಡಿದಾರೆ ನೋಡೋ ಲೈಟ್ ಅರೇಂಜ್ಮೆಂಟು. ನೋಡಿದೆ. ನಾನು ನಿಮಗೆ ಇವತ್ತು 2 ದಿನ ಜಾತ್ರೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಾರಿದ್ದೆ ಎಲ್ರಿಗೂ ಶೇರ್ ಮಾಡಿ. ಮೊದಲನೇ ದಿನ ಜಾತ್ರೆ ಬಂದು ಶನಿವಾರ, ಅಂದರೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇರುತ್ತೆ. ಸೊ ಇದನ್ನ ನೀವು ಇವತ್ತು ನೋಡಿ. ಹಾಗೆ ವಿಡಿಯೋ ಅರ್ಧದ ಭಾಗದಿಂದ ಮುಂದಕ್ಕೆ ಮಂಗಳವಾರದ ಜಾತ್ರೆನ ತೋರಿಸ್ತೀನಿ. ಸೊ ಅವತ್ತು ಎಷ್ಟು ಕೂಲಾಗಿರುತ್ತೆ, ದೇವ್ರನ್ನ ಎಷ್ಟು ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಬೆಳ್ಳಿ ಪಲ್ಲಕ್ಕಿ ಉತ್ಸವನ ಫಸ್ಟ್ ನೋಡೋಣ. ರೆಡಿ ಇರಲ್ಲ? ಲೆಟ್ಸ್ ಗೋ. ನಡಿ ಗೊತ್ತಾಗುತ್ತಿಲ್ಲ. ಈಗ ನೀವು ನೋಡಿದ್ದು ಬೆಳ್ಳಿ ಪಲ್ಲಕ್ಕಿ ಉತ್ಸವ. ಅಲಂಕಾರ ಕೂಡ ತುಂಬಾ ಚೆನ್ನಾಗೇ ಮಾಡಿದ್ರು. ಹಾಗೆ ನೀವು ಮುಂದೆ ನೋಡ್ತಾ ಇದ್ದೀರಾ ನೋಡಿ, ಅದೇ ಮನೆ ಹಾಕ್ಬಿಟ್ಟು ಪೂಜೆ ಮಾಡ್ತಿದಾರಲ್ವಾ. ಇದು ಬರೀ ಒಂದು ಸಲ ಅಷ್ಟೇ ಅಲ್ಲ ಫ್ರೆಂಡ್ಸ್, ದೇವಸ್ಥಾನದಿಂದ ದೇವ್ರ ಉತ್ಸವ ಹೊರಟಾಗಿಂದನು ಮತ್ತೆ ಒಂದು ಸುತ್ತು ದೇವಸ್ಥಾನದವರೆಗೂ ಬರೋವರೆಗೂ ನೋಡಿ, ಹೀಗೆ ಒಂದು 10 ಹೆಜ್ಜೆ ದೂರ ಅಷ್ಟೇನೆ ಇದೇ ತರ ಮನೆ ಹಾಕ್ತಾನೆ ಇರ್ತಾರೆ. ಸೊ ಹೀಗೆ ದೇವ್ರನ್ನ ನೋಡ್ತಾ ಇದ್ದೀರಲ್ವಾ, ಹೀಗೆ ಆಡಿಸ್ತಾ ಆಡಿಸ್ತಾ ಅದನ್ನ ಮುಂದೆ ಉತ್ಸವನ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಮನೆಗೆ ಹಾಕ್ತಾ ಇದ್ದಾರೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಹಾಕೊಂಡು ಯಾರೆಲ್ಲ ಬೆಳ್ಳಿ ಪಲ್ಲಕ್ಕಿ ಉತ್ಸವನ ಮಿಸ್ ಮಾಡ್ಕೊಂಡಿದ್ರು, ವಿಡಿಯೋದಲ್ಲಿ ನೋಡಿ ದೇವರಿಂದ ಆಶೀರ್ವಾದನ ಪಡ್ಕೊಳ್ಳಿ. ಸೊ ನಾವು ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಸೊ ಆ ಕಡೆ ಈ ಕಡೆ ನಿಮಗೆ ಮತ್ತೆ 2 ದೇವಸ್ಥಾನ, ಅಂದರೆ ಚಿಕ್ಕಮಗಳೂರಲ್ಲಿ ತುಂಬಾ ದೇವಸ್ಥಾನಗಳಿದೆ. ಕೌಂಟ್ ಮಾಡೋದು ಸ್ವಲ್ಪ ಕಷ್ಟನೇ, ತುಂಬಾ ಇದೆ. ನೀವು ಯಾರು ಇಲ್ಲಿಯವರಾಗಿದ್ರೆ ಗೊತ್ತಿರುತ್ತೆ ಇಲ್ಲಿ ಎಷ್ಟು ದೇವಸ್ಥಾನಗಳಿದಾವೆ ಅಂತ. ಇದು ಕಣ್ಣಪ್ಪನ ಗುಡಿ. ಇದ್ರೊಳಗಡೆ 101 ಲಿಂಗಗಳಿರುತ್ತೆ. ಸೊ ನಾವು ಆಕ್ಚುಲಿ ಒಳಗೆ ಹೋಗಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂತ ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ಹಾಗೆ ಮತ್ತೆ ಇನ್ನೊಂದು ದೇವಸ್ಥಾನ ನೋಡಿ, ಅಲ್ಲೂ ಕೂಡ ಆರ್ಚ್ಗೆ ತುಂಬಾ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಜಾತ್ರೆ ವೈಭವನೆಲ್ಲ ಕಣ್ತುಂಬ್ಕೊಂತ ಹಾಗೆ ಮುಂದೆ ಹೋಗ್ತಾ ಇದೀವಿ. ಸೊ ಮತ್ತೆ ತೇರು ನೋಡಿ, ತೇರು ತೋರಿಸ್ತೀನಿ. ಯಾಕಂದ್ರೆ ಬೆಳಗ್ಗೆ ರಥೋತ್ಸವ ಇರುತ್ತೆ, ಮಡಿ ತೇರು ಭಾನುವಾರ, ಸೋಮವಾರ ಮೈಲ್ಗೆ ತೇರು ಇರುತ್ತೆ. ಸೊ ಅದಾದ್ಮೇಲೆ ಮಂಗಳವಾರ ಮತ್ತೆ ತೋರಿಸ್ತೀನಿ ಎಷ್ಟು ಶಾಂತವಾಗಿ ದೇವ್ರು ನೋಡ್ಬೋದು ಅಂತ. ತೇರು ನೋಡಿ ಹಿಂಗೆ ಎಷ್ಟು ಚೆನ್ನಾಗಿದೆ. ಸೊ ಬನ್ನಿ ಒಳಗೋಗೋಣ, ಹಾಗೆ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ. ಇವತ್ತು ಕೂಡ ಸ್ವಲ್ಪ ರಶ್ ಇದ್ದೇ ಇರುತ್ತೆ. ಪಲ್ಲಕ್ಕಿ ನೋಡೋಕೆ ಬಂದು ಹಾಗೆ ಎಂಜಾಯ್ ಮಾಡಿಸೋರು ಇರ್ತಾರೆ ನೋಡಿ. ಒಂದ್ಸಲ ನಮ್ಮ ಬಂಟಿ ಗಂಟೆ ಬಾರಿಸ್ಬೇಕು ಅಂದ, ಗಂಟೆ ಬಾರಿಸ್ತಾ ಇದ್ದೇನೆ. ಸೊ ಹಂಗೆ ಇವಾಗ ದರ್ಶನ ಕ್ಯೂ ಅಲ್ಲಿದೆ ನೋಡಿ, ಒಳಗಡೆ ಎಂಟ್ರೆನ್ಸ್. ದೇವ್ರನ್ನ ನೋಡಿ ಆಶೀರ್ವಾದ ಪಡ್ಕೊಳ್ಳಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಎಂಟ್ರಿ ಆದರೆ ಆಚೆ ಹೋಗೋದಕ್ಕೆ ರೈಟ್ ಸೈಡಲ್ಲಿ ಬಾಗ್ಲಿರುತ್ತೆ ನೋಡಿ. ನಾವು ದರ್ಶನ ಮುಗಿಸ್ಕೊಂಡು ಅದೇ ಡೋರಲ್ಲಿ ವಾಪಸ್ ಹೋಗೋಂಗಿಲ್ಲ. ರೈಟ್ ಸೈಡಿಂದ ಆಚೆ ಬಂದರೆ ಮೆಟ್ರೋ ತೀರ್ಥ ಪ್ರಸಾದ ಅಲ್ಲೇ ಸಿಗುತ್ತೆ. ತೊಗೊಂಡು ಆಚೆ ಬಂದರೆ ನೋಡಿ, ಆಚೆಯಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿಲಿ, ಇವತ್ತು ಸ್ವಲ್ಪ ಜನ ಇಷ್ಟು. ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ಪಕ್ಕದಲ್ಲೇ ಮಕ್ಕಳದ್ದು ಪ್ರೋಗ್ರಾಮ್ ನಡೀತಾ ಇತ್ತು, ಭರತನಾಟ್ಯ ನಡೀತಾ ಇತ್ತು. ಅದರದೊಂದು ಜಲಕ್ ನೋಡೋಣ ಬನ್ನಿ.
ಪ್ರೋಗ್ರಾಮ್ ನೋಡ್ತಾ ನಿಂತಿದ್ವಿ, ಆದ್ರೆ ಬಂಟಿ ಕೇಳಲಿಲ್ಲ. ಜಾತ್ರೆ ಬಂದ್ಮೇಲೆ ಏನಾದ್ರು ತಗೊಳ್ಳೇಬೇಕಲ್ವಾ. ನೋಡಿ ಜಾತ್ರೆ ಈಗ ಶುರುವಾಯ್ತು. ಅಸಲಿ ಜಾತ್ರೆ ನೋಡಿದ್ವಿ. ಬನ್ನಿ ಏನೇನ್ ತಗೊಂಡ್ವಿ ಅಂತ ನೋಡೋಣ. ಅದೆಲ್ಲ ಚೆನ್ನಾಗಿಲ್ಲ. ಯು ಹ್ಯಾವ್ ಸೋ ಮೆನಿ ರಿಯಲ್ ವಾಚಸ್ ದಟ್ ಯು ಹ್ಯಾವ್ ಸಮ್ಮನ್ ಗಿಫ್ಟೆಡ್ ಯು. ಇಲ್ಲಿ ನೋಡೋ ಏನು ಬೇಕೋ ಒಂದೊಂದೇ ನೋಡ್ಕೊಂಡು ಬಾ. ಇವತ್ತೆಲ್ಲ ನೋಡ್ಕೊ ಏನು ಬೇಕೋ, ನಾಳೆ ಬಂದು ಎತ್ಕೊಂಡು ಹೋಗೋಣ. ಮೋರ್ ನೋಡ್ತೀಯಾ? ಇದು ನೋಡಿಲಿ, ಇದು ಸ್ಕ್ವೇರಲ್ಲಿದೆ, ಇದು ರೌಂಡಲ್ಲಿದೆ, ಮತ್ತು ಇದು ಈ ಶರ್ಟ್. ಒಂದೊಂದು ಇದೆ. ಏನಕ್ಕಿದು? ಕೃಷ್ಣನ ಡ್ರೆಸ್ಸಿಗ ಚೆನ್ನಾಗಿದೆ, ಸೂಪರ್. ಜಾತ್ರೆ ಅಂದ್ರೆ ನಾವೇನ್ ತಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೂ ಒಂದ್ ಸುತ್ತ ಹಾಕ್ಬೇಕು. ಇಲ್ಲಿರೋದ್ನೆಲ್ಲ ನೋಡಿ ಬಿಡೋಕ್ ಮನ್ಸಾಗದೆ ಒಂದ್ ಜೊತೆ ಬಳೆ ತಗೊಂಡು ಈ ಜಾತ್ರೆ ಶಾಪಿಂಗ್ ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಂಗಳವಾರದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಈಗ ನೋಡ್ತಾ ಇರೋದು ಮಂಗಳವಾರದ ವಿಡಿಯೋ ಫ್ರೆಂಡ್ಸ್. ಈಗ ನನ್ನ ಮಗನ ಸ್ಕೂಲಿಗೆ ರಜೆ ಇತ್ತು ಅಂತ ಊರಿಗೆ ಬಂದಿದ್ದ, ಹಾಗಾಗಿ ಅವನ ಜೊತೆ ಇವತ್ತು ಇನ್ನೊಂದು ರೌಂಡ್ ಜಾತ್ರೆ ಮಾಡ್ತಾ ಇದ್ದೀನಿ. ನೋಡಿ, ನಾನು ಆಚೆ ಇದನ್ನೆಲ್ಲ ನೋಡ್ತಾ ಇದ್ದೆ. ಅಜ್ಜಿ ಮೊಮ್ಮಗ ಇಬ್ರು ಒಳಗಡೆ ಹೋಗ್ತಿದ್ದಾರೆ. ನಮಗ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾರೆ. ಇನ್ನೊಂದು ವಿಶೇಷ ಏನು ಗೊತ್ತಾ, ಬರೀ ಪಲ್ಲಕ್ಕಿ ಉತ್ಸವ ಮತ್ತೆ ಮಡಿತೇರು ಅಷ್ಟೇ ಅಲ್ಲ, ಅದು ಶುರುವಾಗೋಕ್ಕೂ ಒಂದು ವಾರಕ್ಕೆ ಮುಂಚೆಯಿಂದನೂ ಸ್ವಾಮಿಗೆ ಪ್ರತಿದಿನ ಒಂದೊಂದು ರೀತಿಯ ಉತ್ಸವಗಳಿರುತ್ತೆ. ಈ ರಥೋತ್ಸವ ಮುಗಿದ್ಮೇಲೂ ಕೂಡ ಮತ್ತೆ ಒಂದು ವಾರ ಸ್ವಾಮಿಗೆ ದಿನ ಬೆಳಿಗ್ಗೆ ಸಂಜೆ ಉತ್ಸವಗಳಿರುತ್ತಂತೆ. ಇದನ್ನ ಆಕ್ಚುಲಿ ಯಾರು ನೋಡಿರಲ್ಲ, ಗಮನಿಸಿರಲ್ಲ. ಅಂದ್ರೆ ಮೇನ್ ರಥೋತ್ಸವ ನೋಡ್ತೀರಾ, ಬಟ್ ನಾನು ರಥೋತ್ಸವಕ್ಕೆ ಬರಕ್ ಆಗ್ಲಿಲ್ಲ, ಅಂದ್ರೆ ನಿಮ್ಗೆ ವಿಡಿಯೋ ಶೇರ್ ಮಾಡಕ್ ಆಗಿಲ್ಲ. ಹಾಗಾಗಿ ಮತ್ತೆ ಮಂಗಳವಾರದ ಜೊತೆ ಅಮ್ಮ ಮತ್ತೆ ಮಗನ ಜೊತೆ ಒಂದು ರೌಂಡ್ ಜಾತ್ರೆ ಮಾಡ್ತಾ ಇದ್ದೀನಿ. ಇಲ್ಲಿ ಉತ್ಸವ ಕೂಡ ನಡೆಯುತ್ತೆ, ಅದನ್ನ ತೋರಿಸ್ತೀನಿ. ಹಾಗೆ ವಿಶೇಷ ಅಂದ್ರೆ ಇಲ್ಲಿ ಭಜನೆ ಕೂಡ ನಡೀತಿರುತ್ತೆ. ಪ್ರತಿದಿನ ಈ ಸಂಘಗಳಿರುತ್ತೆ. ಸೊ ಅವರೆಲ್ಲರೂ ಬಂದು ಇಲ್ಲಿ ಸ್ವಾಮಿಗೆ ಭಜನೆ ರೂಪದಲ್ಲಿ ಸೇವೆನ ಸಲ್ಲಿಸ್ತಿರ್ತಾರೆ. ಸೊ ಅದು ಕೂಡ ನೋಡಿ, ನಿಮ್ಮ ಕಿವಿ ಕೂಡ ತಂಪಾಗ್ಲಿ, ಭಜನೆನ ಒಂದ್ಸಲ ಕೇಳ್ಕೊಂಡ್ ಬನ್ನಿ. ನೋಡಿ, ರೋಡ್ ಅಂತೂ ತುಂಬಾ ಪ್ರಶಾಂತವಾಗಿದೆ, ರಶ್ ಇಲ್ಲ, ಕಿರಿಕಿರಿ ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ಜಾತ್ರೆ ಮಾಡ್ಬೋದು. ಗೋಪುರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಇರ್ಲಿ ಅಂತ ಅದ್ರದ್ದೊಂದು ಶಾರ್ಟ್ ತೆಗಿತಾ ಇದ್ದೆ. ಸೊ ಹಾಗೆ ಉತ್ಸವಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಟ್ಯಾಕ್ಟಿಗೆ ಒಂದೊಂದೇ ಅದಕ್ಕೆ ಬೇಕಾಗಿರೋದನ್ನೆಲ್ಲ ಜೋಡಿಸ್ತಾ ಇದ್ರು. ಭಜನೆ ಮಾಡೋಕೆ ಕೂಡ ರೆಡಿ ಇದ್ದಾರೆ. ಸೊ ಭಜನೆ ಕೂಡ ಕೇಳಿಸ್ತೀನಿ, ಅದಕ್ಕೆ ವೇಟ್ ಮಾಡ್ತೀರಿ. ನೋಡಿ, ಇದನ್ನೆಲ್ಲ ಪೀಠಗಳೆಲ್ಲ ರೆಡಿ ಮಾಡ್ತಿದ್ದಾರೆ, ಕಟ್ತಾ ಇದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ಉತ್ಸವ ಸ್ಟಾರ್ಟ್ ಆಗುತ್ತೆ. ನನ್ನ ಮಗ ಇದ್ದೋನು ಒಳಗಡೆ ಎಲ್ಲ ನಾನೊಂದು ರೌಂಡ್ ವಿಡಿಯೋ ಮಾಡ್ತೀನಮ್ಮ ಅಂತ ಹೋದ. ಮೇರೆ ದೇವ್ರ ವಿಗ್ರಹಕ್ಕೆ ಅಲಂಕಾರ ಮಾಡ್ತಿದೆ, ಅದನ್ನು ನೋಡಿ. ಇದೇ ಮೇರೆ ದೇವ್ರ ವಿಗ್ರಹ, ಆಂಜನೇಯ ಸ್ವಾಮಿದು ನೋಡಿ. ಈಗ ನನ್ನ ಮಗನ ಶಾಪಿಂಗ್ ಶುರುವಾಗಿದೆ. ಫಸ್ಟ್ ಅವ್ನು ಕೇಳಿದ್ದೆ ಐಸ್ ಕ್ರೀಮ್. ನೋಡಿ, ಐಸ್ ಕ್ರೀಮ್ ತಿನ್ಕೊಂಡು ಅಜ್ಜಿ ಜೊತೆ ಮುಂದೆ ಹೋಗ್ತಾ ಇದ್ದಾನೆ. ಬಿಟ್ಬಿಟ್ಟು ತೇರಿಗೆ ನಮಸ್ಕಾರ ಮಾಡ್ಕೊಂಬ. ಎಷ್ಟು ದೊಡ್ಡದು 100, ಚಿಕ್ಕದು ಜೊತೆ 100. ಜೊತೆ 100. ಬೇಕಾ ದೊಡ್ಡದ? ಅವು ಏನಕ್ಕೆ ಅವು ಒಂದೇ ಇರೋದು, ಕಲರ್ ಬೇಡ, ವೈಟ್ ಸರಿ ಆಗುತ್ತೆ, ಇದೆ ಸಾಕು. ಎಷ್ಟು ಚೆನ್ನಾಗೋ ನೋಡಮ್ಮ. ಎಷ್ಟ ಡಜನ್ ಅವು? 100 ರೂಪಾಯಿ ಡಜನಾ? ಬೇಡವೇನಮ್ಮ? ಇಲ್ಲೇ ಇದೆ, ಬಾ ಅಮ್ಮ ಈ ಕಡೆ.
ಅವ್ನು ಮಿಕ್ಸ್ ತಗೊಂಡ ಇರು ಮುಂದಗಡೆ ರೆಡ್ಡು ಇನ್ನು ಸುತ್ತ ಎಲ್ಲ ಬ್ಲ್ಯಾಕ್. RCB ಲವರ್. RCB ಸಾಕಾ? ಕಡಿಮೆ ಇಲ್ವಾ? ನನ್ನ ಮಗಂಗೆ RCB ಕ್ಯಾಪೇ ಬೇಕಂತ ನೋಡಿ, ಬೇರೆ ಎಲ್ಲ ಬಿಟ್ಟು ಹುಡುಗಿ RCBನ ಎತ್ಕೊಂಡು ಆಮೇಲೆ ಅವ್ರ ತಾತ ಬೇಜಾರ್ ಮಾಡ್ಕೊಳತ್ತೆ ಅಂತ ಅವ್ರ ತಾತಗೊಂದು ಟೋಪಿ ಎತ್ಕೊಂಡು ಇನ್ನೂ ಹೊರಟ. ಅಲ್ಲವು ನೋಡ ಮತ್ತೆ 20 ರೂಪಾಯಿ. ಕಲರ್ 20 ರೂಪಾಯಿ. ಇಲ್ಲಿದೆಯಾ ನೋಡು, ಯಾವ್ದು ಬೇಕು ಎತ್ಕೋ ನೋಡು. ಸಿಲ್ವರ್ ಕಲರಾ? ಸಾಕಾ? ನನ್ನ ಮಗ ಕೀವಂಚ್ ಇದ್ರು ಮತ್ತೆ ಕೀವಂಚು ಅಂದ. ಹಂಗಾಗಿ ಮತ್ತೆ ಹಂಗೊಂದು ಕೀವಂಚ್ ಕೊಡಿಸ್ಕೊಂಡು ಬರ್ಬೇಕು. ಗೋಲ್ಗಪ್ಪ ಕಣ್ಣಲ್ಲಿ ಬಿತ್ತು, ಸೊ ತಿನ್ಬೇಕು ಅಂದ. ಗೋಲ್ಗಪ್ಪ ತಿನ್ಕೊಂಡು ಅಷ್ಟರಲ್ಲಿ ಉತ್ಸವ ಶುರುವಾಯಿತು. ವಾದ್ಯ ಮಾಡ್ತಾ ಇದ್ರಲ್ಲ, ಅದಕ್ಕೆ ಬೇಗ ಬೇಗ ತಿನ್ಕೊಂಡು ಉತ್ಸವ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ನೀವು ಉತ್ಸವ ನೋಡೋರಂತೆ. ಉತ್ಸವ ಮುಂದೆ ಹೋದ್ಮೇಲೆ ಭಜನೆ ನಡೀತಾ ಇದೆ. ಅದನ್ನ ಕೇಳಿ ಒಂದ್ಸಲ, ಆಮೇಲೆ ಮತ್ತೆ ನಾವು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಡೋಣ. ಫ್ರೆಂಡ್ಸ್, ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಜಾತ್ರೆ ಕೂಡ ತುಂಬಾ ಚೆನ್ನಾಗಾಯ್ತು. ನಾವು ಚೆನ್ನಾಗಿ ಜಾತ್ರೆ ಮಾಡಿದ್ವಿ, ದರ್ಶನ ಕೂಡ ಚೆನ್ನಾಗಾಯ್ತು. ಸೊ ನಾವೀಗ ಹೊರಡೋ ಟೈಮ್ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.